ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಈ ವರ್ಷದಲ್ಲಿ 2 ತಿಂಗಳು ನಮ್ಮನ್ನ ಕರ್ತನು ಕಾದು ನಡೆಸಿದ್ದಾನೆ. 3ನೇ ತಿಂಗಳಲ್ಲಿ ದೇವರು ನಮ್ಮನ್ನು ನಡೆಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ದೇವ ಜನರೇ, ಈ 3ನೇ ತಿಂಗಳನ್ನು ಕುರಿತು ನಾವು ಬಹಳ ಚಿಂತೆ ಮಾಡುವವರಾಗಿ ಕಾಣಲ್ಪಡುತ್ತೇವೆ. ಈ ತಿಂಗಳೆಲ್ಲ ನಾವು ಯಾವ ರೀತಿ ನಮ್ಮ ಜೀವಿತವನ್ನು ನಡೆಸಬಹುದು ಎಂಬುದನ್ನು ನೆನೆಸಿ ನೀವು ದುಃಖಿಸುತ್ತಾ ಒಂದು ವೇಳೆ ಇರಬಹುದು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲ್ ಎಲ್ಲರ ಮುಂದೆ ಘನಪಡಿಸುವೆನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ ದೇವರು ಈ ದಿನದಲ್ಲಿ ನಮಗೆ ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ನಮ್ಮೊಟ್ಟಿಗಿರುವಂತಹ ದೇವರಾಗಿರುವ ಕಾರಣ ನಮ್ಮ ಎಲ್ಲಾ ಚಿಂತಾ ಭಾರಗಳನ್ನು, ನಮ್ಮ ಆಲೋಚನೆಗಳನ್ನು ನಾವು ದೇವರ ಮುಂದೆ ಇಡುವಾಗ ಕರ್ತನು ಅವೆಲ್ಲವನ್ನು ದೇವರು ನೀಗಿಸಿ ನಮ್ಮನ್ನು ಬಲಪಡಿಸಿ ನಡೆಸಲು ನಮ್ಮ ಕರ್ತನು ಶಕ್ತನಾಗಿದ್ದಾನೆ. ಆದ್ದರಿಂದ ನಮ್ಮ ಚಿಂತಾ ಭಾರಗಳು ಏನೇ ಆಗಿದ್ದರೂ ನಾವು ಕರ್ತನ ಸಮ್ಮುಖದಲ್ಲಿ, ಯೇಸುವಿನ ಪಾದದಲ್ಲಿ ನಾವು ಇಡುವಾಗ ದೇವರು ಅದನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸಲು ಕರ್ತನು ಶಕ್ತನಾಗಿದ್ದಾನೆ. ಈ ಒಂದು ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವೆಲ್ಲರೂ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಮೋಶೆಯೊಟ್ಟಿಗೆ ಇದ್ದಂತ ದೇವರು ನಿನ್ನೊಟ್ಟಿಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದೀಯಾ. ನನ್ನ ಎಲ್ಲಾ ಜನರನ್ನು ದೇವರು ತಾಮೇ ನೀನು ಆಶೀರ್ವದಿಸು, ಅವರ ಚಿಂತಾ ಭಾರಗಳನ್ನು ದೇವರು ತಾಮೇ ನೀಗಿಸಿ ಅವರನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.